ಓಂ ಶ್ರೀ ಗುರುಭ್ಯೋ ನಮಃ. ಎಲ್ರಿಗೂ ನಮಸ್ಕಾರ. ಸನಾತನವಾಣಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಇವತ್ತು ನಾವು ಏಪ್ರಿಲ್ 5ನೇ ತಾರೀಕು ಭಾನುವಾರ ಚೈತ್ರ ಮಾಸದ ಸಂಕಷ್ಟಹರ ಗಣಪತಿ ವ್ರತವನ್ನು ಆಚರಣೆಯನ್ನು ಮಾಡ್ತಿದ್ವಿ. ಚೈತ್ರ ಮಾಸದ ಸಂಕಷ್ಟಹರ ಗಣಪತಿ ವ್ರತವನ್ನು ವಿಕಟ ಮಹಾಗಣಪತಿ ಸಂಕಷ್ಟಹರ ವ್ರತ ಅಂತ ಹೇಳಿ ನಾವು ಆಚರಣೆಯನ್ನು ಮಾಡುವಂಥದ್ದಿರುತ್ತೆ. ಹಾಗಾಗಿ ಈ ಬಾರಿ ವಿಕಟ ಮಹಾಗಣಪತಿಯನ್ನು ನೆನೆದು ನಾವು ಒಂದು ವ್ರತದ ಆಚರಣೆಯನ್ನು ಮಾಡ್ಕೊಳ್ಬೇಕು. ಇನ್ನು ಯಾರೆಲ್ಲ ಉಪವಾಸದ ಆಚರಣೆಯನ್ನು ಮಾಡ್ಕೊಳ್ತಿದ್ದೀರಾ, ನೀವು ರಾತ್ರಿ ಚಂದ್ರೋದಯವನ್ನು ನೋಡಿ, ಚಂದ್ರೋದಯದ ಸಮಯ ರಾತ್ರಿ 9:21 ಇದೆ. ನೀವು ನಂತರ ಒಂದು ಚಂದ್ರನಿಗೆ ಅರ್ಘ್ಯವನ್ನು ಕೊಟ್ಟು ಪೂಜೆಯನ್ನು ಮಾಡಿಕೊಂಡು ನೀವು ಉಪವಾಸವನ್ನು ಮುರಿಬೇಕಾಗತ್ತೆ. ಇನ್ನು ಅರ್ಘ್ಯವನ್ನು ಯಾವ ರೀತಿ ಕೊಡೋದು, ಹಾಗೆ ಗಣಪತಿಯ ಒಂದು ಷೋಡಶೋಪಚಾರ ಪೂಜೆ, ಇವೆಲ್ಲವನ್ನು ಕೂಡ ಈಗಾಗಲೇ ನಾನು ಯೂಟ್ಯೂಬಲ್ಲಿ ವಿಡಿಯೋಗಳನ್ನು ಅಪ್ಲೋಡ್ ಮಾಡಿರೋದ್ರಿಂದ ನೀವು ಆ ಮಾಹಿತಿಯನ್ನು ನೋಡಿ ನೀವು ಆಚರಣೆಯನ್ನು ಮಾಡ್ಕೊಳ್ಬೋದು. ಇನ್ನು ಇವತ್ತು ಚೈತ್ರ ಮಾಸದ ಸಂಕಷ್ಟಹರ ಗಣಪತಿಯ ವ್ರತಕಥೆಯನ್ನು ತಿಳಿಸ್ಕೊಡ್ಲಾಗುತ್ತೆ. ಈ ಒಂದು ಪ್ರತಿ ತಿಂಗಳು ಕೂಡ ಒಂದೊಂದು ವ್ರತಕಥೆ ಇರುತ್ತೆ. ಹಾಗೆ ಮೊದಲು ನಾವು ಪೂರ್ವ ಕಥೆಯನ್ನು ಕೇಳಬೇಕು, ನಂತರ ನಾವು ಅದಕ್ಕೆ ಅಂದರೆ ಯಾವ ಒಂದು ಮಾಸಕ್ಕೆ ಸಂಬಂಧಪಟ್ಟಂತೆ ವ್ರತಕಥೆ ಇದೆ ಅದನ್ನು ಕೇಳಬೇಕಾಗತ್ತೆ. ಹಾಗಾಗಿ ಬನ್ನಿ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಮೊದಲನೇದಾಗಿ ಪೂರ್ವ ಕಥೆಯನ್ನು ಕೇಳೋಣ. ಶ್ರೀ ಸಂಕಷ್ಟಹರ ಚತುರ್ಥಿಯ ಪೂರ್ವಕಥೆ. ಋಷಿಗಳಲ್ಲಿ ಶ್ರೇಷ್ಠರಾದಂತಹ ಶೌನಕರು ಈ ಜಗತ್ತಿನಲ್ಲಿ ದಾರಿದ್ರ್ಯ, ದುಃಖ, ಸಂಕಟ ಹಾಗೆ ಶತ್ರುಬಾಧೆಗಳನ್ನು ಪರಿಹಾರ ಮಾಡುವಂತಹ ವ್ರತವು ಯಾವುದೆಂದು ಚಿಂತಿಸುತ್ತಿರಲು ತ್ರಿಲೋಕ ಸಂಚಾರಿಗಳಾದಂತಹ ನಾರದರು ಅವರಿಗೆ ಪ್ರತ್ಯೇಕವಾಗಿ ಅವರ ಮನಸ್ಸಿನಲ್ಲಿರುವಂತಹ ಯೋಚನೆಗಳನ್ನು ಕೇಳಿ, ಋಷಿಗಳಿರ, ನಿಮ್ಮ ಮನಸ್ಸಿನಲ್ಲಿರುವಂತಹ ದುಃಖ ಪರಿಹಾರಕ್ಕೆ ತಕ್ಕ ಉಪಾಯವನ್ನು ಹೇಳುವೆನು. ನೀವು ಅಖಂಡ ತಪಸ್ಸನ್ನು ಮಾಡಿ ಸ್ಕಂದದೇವರನ್ನು ಒಲಿಸಿಕೊಳ್ಳಿರಿ, ಆತನಿಂದ ಪರಿಹಾರೋಪಾಯವೂ ಸಿಗುವುದು ಎಂದು ಹೇಳಿ ನಾರದರು ಅಂತರ್ಧಾನನಾದರು. ಇತ್ತ ಋಷಿಗಳು ಸ್ಕಂದದೇವರನ್ನ ಕುರಿತು ತಪಸ್ಸು ಮಾಡಿದರು. ಪ್ರಸನ್ನನಾದಂತಹ ಸ್ವಾಮಿಯು ಅವರ ಮನೋಜ್ಞವನ್ನು ಅರಿತು, ಎಲೆ ಋಷಿಗಳಿರ, ಪ್ರತಿ ಮಾಸದ ಬಹುಳ ಚೌತಿಯಲ್ಲಿ ವಿನಾಯಕನನ್ನು ಆರಾಧಿಸಿ ಮೋದಕಗಳಿಂದ ಹವನ ಮಾಡಿ ಯಥಾಶಕ್ತಿ ದಾನ ಧರ್ಮಾದಿಗಳನ್ನು ಮಾಡಿಸಿದರೆ ಆ ವ್ರತ ಫಲದಿಂದ ದುಃಖ ನಿವಾರಣೆ ಆಗುವುದು ಅಂತ ಹೇಳ್ತಾರೆ. ಈ ಒಂದು ವ್ರತವನ್ನು ಶ್ರೀಕೃಷ್ಣನು ರಾಜ್ಯಭ್ರಷ್ಟನಾಗಿ ಶತ್ರುಗಳ ಕಿರುಕುಳದಿಂದ ನೊಂದಿರುವಂತಹ ಧರ್ಮನಂದನನ್ನ ಕುರಿತು, ನೀನು ಅರಣ್ಯವಾಸ ತೀರುವವರೆಗೂ ಕೂಡ ಚೌತಿ ಗಣಪತಿ ವ್ರತವನ್ನು ಮಾಡುವವನಾಗು, ಇದರಿಂದ ಮುಂದೆ ಕ್ಷೇಮವಾಗುವುದು ಎಂದು ವ್ರತ ವಿಧಾನವನ್ನು ತಿಳಿಸಿ ಪಾಂಡವರ ಮೂಲಕ ಈ ಒಂದು ವ್ರತದ ಆಚರಣೆಯನ್ನು ಮಾಡಿಸಿದರು. ಇದರ ಒಂದು ಪ್ರಭಾವದಿಂದ ಅರಣ್ಯವಾಸವು ನಿರಾತಂಕವಾಗಿ ನಡೆದು ಮತ್ತೆ ಕುರುಯುದ್ಧದಲ್ಲಿ ಶತ್ರುಗಳನ್ನು ಸದೆಬಡಿದು ಮತ್ತೆ ರಾಜ್ಯವನ್ನು ಪಡೆದರು. ಈ ವ್ರತವನ್ನು ಹಿಮವಂತನಿಗೆ ಮಗಳಾಗಿ ಜನಿಸಿದಂತಹ ಪಾರ್ವತಿಯು ಶಿವನನ್ನು ಪತಿಯನ್ನಾಗಿ ಪಡೆಯಲು ಶಿವಪೂಜಾ ನಿರತಳಾಗಿದ್ದಾಗ ನಾರದರು ಪ್ರತ್ಯಕ್ಷವಾಗಿ ಪಾರ್ವತಿಯ ಮನೋಜ್ಞವನ್ನು ಕೇಳಿ ತಿಳಿದು, ನಿನ್ನ ಇಚ್ಛೆ ಪೂರೈಸಬೇಕಾದರೆ ಮೊದಲು ನೀನು ಚೌತಿ ಗಣಪತಿಯನ್ನು ಆರಾಧಿಸು ಎಂದು ವಿವೇಕ ಹೇಳಿದರು. ತಕ್ಷಣವೇ ಕಾರ್ಯನಿರತಳಾದಂತಹ ದೇವಿಯು ಗಣಪತಿಯನ್ನು ಸ್ಮರಿಸಲು ಪ್ರತ್ಯಕ್ಷನಾಗಿ ತಾಯಿಯ ಬಯಕೆಯನ್ನು ಅರಿತವನಾಗಿ, ಮಾತೆ, ನೀನು ಚೌತಿ ಗಣಪತಿಯನ್ನು ವ್ರತರೂಪದಲ್ಲಿ ಆಚರಿಸು ಎಂದು ವ್ರತ ವಿಧಾನವನ್ನು ತಿಳಿಸಿದನು. ದೇವಿಯು ವ್ರತವನ್ನು ಭಕ್ತಿಯಿಂದ ಅನೇಕ ಕಾಲ ಮಾಡಲು ಗಣಪತಿಯು ಅನುಗ್ರಹದಿಂದ ಶಿವನು ಪ್ರತ್ಯಕ್ಷನಾಗಿ ಪಾರ್ವತಿಯನ್ನು ವಿವಾಹವಾದನು. ಆದ್ದರಿಂದ ಎಲೆ ಋಷಿಗಳಿರ, ನೀವು ಈ ಪೂಜೆಯನ್ನು ಲೋಕಕ್ಕೆ ಪ್ರಚಾರ ಮಾಡಿರಿ. ಯಾರು ಈ ಪೂಜೆ ಮಾಡುತ್ತಾರೆಯೋ, ಅವರ ಕಥೆ ಕೇಳುತ್ತಾರೆಯೋ ಅವರೆಲ್ಲರಿಗೂ ಕೂಡ ಗಣಪತಿಯ ಅನುಗ್ರಹದಿಂದ ಆರೋಗ್ಯ ಉಂಟಾಗುವುದು ಎಂದು ಸ್ಕಂದ ಮತ್ತು ಋಷಿಗಳ ಸಂವಾದ ರೂಪದ ಸಂಕಷ್ಟಹರ ಗಣಪತಿ ವ್ರತಕಥೆಯು ಮುಗಿಯಿತು. ಪ್ರತಿ ಮಾಸದ ಕಥೆಗಳನ್ನು ಆಯಾ ಮಾಸದಲ್ಲಿ ನಾವು ಓದಬೇಕು. ಇದು ಪೂರ್ವಕಥೆ ಆಗಿತ್ತು. ಹಾಗಿದ್ರೆ ಈಗ ಚೈತ್ರ ಮಾಸದ ವ್ರತಕಥೆಯನ್ನು ಅಂದರೆ ವಿಕಟ ಮಹಾಗಣಪತಿಯ ವ್ರತಕಥೆಯನ್ನು ನಾವು ತಿಳ್ಕೊಳ್ಳೋಣ. ಜಗಜ್ಜನನಿ ಶ್ರೀ ಪಾರ್ವತಿ ದೇವಿಯು ಗಣಪತಿಯನ್ನು ಕುರಿತು, ಎಲೈ ಮಗು, ಚೈತ್ರ ಮಾಸದಲ್ಲಿ ನಿನ್ನ ಅಭಯವನ್ನು ಪಡೆಯುವುದಕ್ಕೆ ನಿನ್ನನ್ನು ಯಾವ ರೀತಿ ಯಾವ ಹೆಸರಿನಿಂದ ಪೂಜಿಸಬೇಕು, ಅದಲ್ಲದೆ ಈ ವ್ರತವನ್ನು ಹಿಂದೆ ಯಾರು ಆಚರಿಸಿದ್ದರೆಂಬುದನ್ನು ಸವಿಸ್ತಾರವಾಗಿ ತಿಳಿಸು ಅಂತ ಕೇಳ್ತಾರೆ. ಆಗ ಗಣಪತಿಯು ಸಂತುಷ್ಟನಾಗಿ ಮಾತೆಯಾದ ಪಾರ್ವತಿಯನ್ನು ಕುರಿತು ಹೇಳ್ತಾನೆ, ಮಾತೆ, ಚೈತ್ರ ಮಾಸದಲ್ಲಿ ನನ್ನನ್ನು ವಿಕಟ ಮಹಾಗಣಪತಿ ಎಂಬ ಹೆಸರಿನಲ್ಲಿ ಪೂಜಿಸಿ ವಿನಾಯಕ ಪೀಠಕ್ಕೆ ಆಹ್ವಾನಿಸಿದರೆ ನಾನು ಅವರಿಗೆ ಮತ್ತು ಅವರ ಕುಟುಂಬದವರಿಗೆ ಸಕಲ ಕಾರ್ಯಗಳನ್ನು ಸಿದ್ಧಿಸುವಂತೆ ಆಶೀರ್ವದಿಸುತ್ತೇನೆ. ಅಲ್ಲದೆ ಈ ಮಾಸದ ವಿಶೇಷ ಪೂಜಾ ಫಲವನ್ನು ಇತಿಹಾಸದ ಮೂಲಕ ವರ್ಣಿಸುವಂತಹ ಕಥೆಯೊಂದನ್ನು ಹೇಳುವೆ ಕೇಳು ಮಾತೆ ಅಂತ ಹೇಳ್ತಾರೆ.
ಕೃತಯುಗದಲ್ಲಿ ಸುಜಯನೆಂಬ ರಾಜನು ರಾಜ್ಯ ಪರಿಪಾಲನೆಯನ್ನು ಸುಭಿಕ್ಷವಾಗಿ ಮಾಡುತ್ತಿದ್ದನು. ಈ ರಾಜನಿಗೆ ಎಲ್ಲ ಸುಖ ಸೌಭಾಗ್ಯಗಳಿದ್ದರೂ ಕೂಡ ಸಂತಾನ ಪ್ರಾಪ್ತಿಯಾಗಿರಲಿಲ್ಲ. ಈತನು ಯಾಜ್ಞವಲ್ಕ್ಯ ಮಹರ್ಷಿಗಳ ಅನುಗ್ರಹದಿಂದ ಸುಪುತ್ರನನ್ನು ಪಡೆದನು. ಬಹುಕಾಲದ ನಂತರ ಸಂತಾನ ಪ್ರಾಪ್ತಿಯಾದುದರಿಂದ ರಾಜ ಸುಜಯನು ರಾಜ್ಯ ಪರಿಪಾಲನೆಯನ್ನು ಮಂತ್ರಿಗೆ ವಹಿಸಿ ತಾನು ಮಗನ ಪಾಲನೆ ಮತ್ತು ಶಿಕ್ಷಣದಲ್ಲಿ ನಿರತನಾದನು. ಮಂತ್ರಿಯು ತನ್ನ ಪತ್ನಿ, ಪುತ್ರ ಮತ್ತು ಸೊಸೆಯೊಂದಿಗೆ ರಾಜ್ಯವನ್ನು ರಾಜನ ಆದೇಶದಂತೆ ಪರಿಪಾಲನೆಯನ್ನು ಮಾಡ್ತಿದ್ದನು. ಈತನ ಸೊಸೆಯು ಪರಮ ದೈವಭಕ್ತಳಾಗಿದ್ದಳು. ಬಹು ಶ್ರದ್ಧೆಯಿಂದ ಪ್ರತಿ ಮಾಸದ ಚೌತಿಯಂದು ಒಂದು ವಿಶೇಷ ವ್ರತವನ್ನು ಮಾಡುತ್ತಿದ್ದಳು. ಆದರೆ ಈಕೆಯ ಅತ್ತೆ ವ್ರತದ ಮಹಿಮೆಯನ್ನು ಅರಿಯದೆ ಸೊಸೆಗೆ ಸಹಜ ಕುತೂಹಲದಿಂದ ವ್ರತ ಯಾವುದು, ಇದರ ಫಲ ಮತ್ತು ಉದ್ದೇಶಗಳನ್ನು ವಿವರಿಸಲು ಕೇಳಿದಳು. ಸೊಸೆಯು ವ್ರತದಲ್ಲಿ ಮಗ್ನಳಾಗಿದ್ದರಿಂದ ಹಾಗೂ ಮೌನ ವ್ರತವನ್ನು ಪಾಲಿಸುತ್ತಿದ್ದರಿಂದ ವ್ರತವನ್ನು ವಿವರಿಸದೆ ಹೋದಳು. ಇದರಿಂದ ಕುಪಿತಳಾದಂತಹ ಅತ್ತೆಯು ಇದು ಯಾವುದೋ ವಾಮಾಚಾರ ಇರಬೇಕೆಂದು ಪೂಜೆಗೆ ಅಡ್ಡಿ ತಂದಳು. ಇದರಿಂದ ವ್ರತಕ್ಕೆ ವಿಘ್ನ ಉಂಟಾಯಿತು. ಆದರೂ ಸೊಸೆಯು ಪೂಜೆಯಲ್ಲಿ ತಲ್ಲೀನಳಾಗಿ ಅತ್ತೆಯವರಿಗೆ ಸಮೃದ್ಧಿಯನ್ನು ದಯಪಾಲಿಸಲು ಗಣಪತಿಯನ್ನು ಪ್ರಾರ್ಥಿಸಿದಳು. ಇದರ ಪರಿಣಾಮವಾಗಿ ರಾಜನ ಪುತ್ರ ಅರಮನೆಯಲ್ಲಿ ಕಾಣಿಸಲಿಲ್ಲ. ಎಲ್ಲಿ ಹುಡುಕಿದರೂ ಕೂಡ ಸಿಗದಿದ್ದಾಗ ಅರಸನು ಮಂತ್ರಿಯನ್ನು ಕರೆಸಿ ವಿಷಯವನ್ನು ತಿಳಿಸಿ ಶೀಘ್ರವಾಗಿ ಮಗನನ್ನು ಹುಡುಕಿಸಲು ಆಜ್ಞಾಪಿಸಿದನು. ರಾಜಭಟರು ಕಾರ್ಯಾಸಕ್ತರಾಗಿ ಪ್ರತಿಯೊಂದು ಮನೆಯನ್ನು ಶೋಧಿಸಿದರು. ಹೀಗೆ ಶೋಧಿಸುವಾಗ ಮಂತ್ರಿಯ ಮನೆಯಲ್ಲಿ ಯುವರಾಜನ ವಸ್ತುಗಳೆಲ್ಲವೂ ಕೂಡ ಪತ್ತೆಯಾದವು. ಈ ವಿಷಯ ಅರಮನೆ ತಲುಪಿತು. ಪ್ರಜೆಗಳೆಲ್ಲರೂ ಕೂಡ ರಾಜ್ಯದ ಆಸೆಯಿಂದ ಮಂತ್ರಿಯೇ ರಾಜನಿಗೆ ದ್ರೋಹ ಮಾಡಿದ್ದಾನೆಂದು ಮಂತ್ರಿಯನ್ನು ನಿಂದಿಸಲು ಪ್ರಾರಂಭಿಸಿದರು. ಅನಿರೀಕ್ಷಿತವಾಗಿ ಬಂದಂತಹ ನಿಂದನೆಯನ್ನು ಮಂತ್ರಿಯು ತಾಳಲಾರದೆ ದುಃಖದಿಂದ ಮನೆಗೆ ಬಂದನು. ಖಿನ್ನನಾಗಿದ್ದಂತಹ ಮಾವನನ್ನು ನೋಡಿ ಸೊಸೆಯು ಕಾರಣವನ್ನು ಕೇಳಿದಳು. ವಿನಾ ಅಪವಾದಕ್ಕೆ ಗುರಿಯಾಗಿದ್ದ ತನ್ನ ಮಾವನವರನ್ನು ಸಮಾಧಾನಿಸಿ ಸಂಕಷ್ಟಹರ ಗಣಪತಿ ಪೂಜೆಗೆ ಅನುಮತಿಯನ್ನು ಯಾಚಿಸಿದಳು. ಮಂತ್ರಿಯು ಮೌನವಾಗಿ ವ್ರತಕ್ಕೆ ತನ್ನ ಸಮ್ಮತಿಯನ್ನು ಸೂಚಿಸಿದನು. ಸೊಸೆಯು ಭಕ್ತಿಪೂರ್ವಕವಾಗಿ ಗಣಪತಿಯನ್ನು ವಿನಾಯಕ ಪೀಠದಲ್ಲಿ ವಿಕಟ ಮಹಾಗಣಪತಿಯಾಗಿ ಆಹ್ವಾನಿಸಿ ಶ್ರದ್ಧೆಯಿಂದ ಪೂಜಿಸಿದಳು. ಈ ಒಂದು ವ್ರತ ಪೂಜೆಯಿಂದ ಸಂತುಷ್ಟನಾದಂತಹ ಗಣಪತಿಯು ಆಕೆಗೆ ಅಭಯವನ್ನು ನೀಡಿದನು. ವ್ರತದ ಪ್ರಭಾವದಿಂದ ಕಾಣೆಯಾಗಿದ್ದಂತಹ ಯುವರಾಜನು ಅರಮನೆಯಲ್ಲಿ ಕಾಣಿಸಿಕೊಂಡನು. ಇದರಿಂದ ಸಂತುಷ್ಟನಾದಂತಹ ರಾಜನು ಕಾರಣನಾದಂತಹ ಮಂತ್ರಿಯ ಸೊಸೆಯನ್ನು ಕೊಂಡಾಡಿದನು. ನಂತರ ಸೊಸೆ ಮಾಡಿದ ವ್ರತದ ಮಹಿಮೆಯನ್ನು ಅರಿತಂತಹ ಅತ್ತೆಯು ಸೊಸೆಯಲ್ಲಿ ಕ್ಷಮೆ ಯಾಚಿಸಿದಳು. ಇದನ್ನು ಗಣಪತಿಯು ಪಾರ್ವತಿಗೆ ಹೇಳಿದರು. ಶ್ರೀಕೃಷ್ಣ ಯುಧಿಷ್ಠಿರ ಸಂವಾದದ ವಿಕಟ ಮಹಾಗಣಪತಿಯ ಚೈತ್ರ ಮಾಸದ ಕಥೆಯು ಮಹಿಮೆಯು ಸಂಪೂರ್ಣವಾಯಿತು. ಇದಿಷ್ಟು ಕೂಡ ಚೈತ್ರ ಮಾಸದ ವಿಕಟ ಸಂಕಷ್ಟಹರ ಮಹಾಗಣಪತಿಯ ಒಂದು ವ್ರತಕಥೆಯಾಗಿತ್ತು. ಹಾಗಾಗಿ ಯಾರೆಲ್ಲ ಈ ಬಾರಿ ಸಂಕಷ್ಟಹರ ಒಂದು ಗಣಪತಿಯ ವ್ರತದ ಆಚರಣೆಯನ್ನು ಮಾಡ್ಕೊಳ್ತೀರಾ ಅವರೆಲ್ಲರೂ ಕೂಡ ಈ ಒಂದು ಪೂರ್ವಕಥೆ ಹಾಗೆ ಈ ಮಾಸದ ವ್ರತಕಥೆಯನ್ನು ತಪ್ಪದೆ ಕೇಳಿ. ಎಲ್ಲರಿಗೂ ಕೂಡ ಗಣಪತಿಯ ಅನುಗ್ರಹವಾಗಲಿ. ಹಾಗೆ ನಿಮ್ಮೆಲ್ಲ ಕೋರಿಕೆಗಳು ಕೂಡ ಹಾಗೆ ನಿಮ್ಮ ಜೀವನದಲ್ಲಿರುವಂಥ ಎಲ್ಲ ವಿಘ್ನಗಳು ಕೂಡ ನಿವಾರಣೆ ಆಗಲಿ. ಹಾಗಿದ್ರೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಧನ್ಯವಾದಗಳು.